ಗೈಸ್ ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ರೀಸೆಂಟ್ಲಿ ಒಂದು ವಿಡಿಯೋ ಮಾಡಿದ್ದೆ ನಮಗೆ ಬ್ಯಾಂಕ್ ಅಕೌಂಟು ಯಾಕೆ ಫ್ರೀಸ್ ಆಗುತ್ತೆ ಬ್ಲಾಕ್ ಆಗುತ್ತೆ ಅಂದ್ಬಿಟ್ಟು ಅದರಲ್ಲಿ ಫುಲ್ ಡೀಟೇಲ್ಸನ್ನು ಏನಿದೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಬಟ್ ಅದರಲ್ಲಿ ಸುಮಾರು ಜನ ಕಮೆಂಟ್ಸನ್ನು ಮಾಡ್ತಾಯಿದ್ರು ಆ್ಯಂಡ್ ಕೇಳ್ತಾಯಿದ್ರು ಕ್ವಶನ್ಸ್ಗಳನ್ನ. ಅಂದರೆ ಈ ಒಂದು ಫ್ರೀಸ್ ಆಗಿರುವಂಥದ್ದು ಅಂದರೆ ಬ್ಲಾಕ್ ಆಗಿರುವಂಥದ್ದನ್ನು ನಾವು ಯಾವ ರೀತಿ ಅನ್ಬ್ಲಾಕ್ನ ಮಾಡಬಹುದು ಅಂದ್ಬಿಟ್ಟು ಕೇಳ್ತಾಯಿದ್ರು. ಸೊ ಒಂದು ವೇಳೆ ಸೈಬರ್ ಕಂಪ್ಲೇಂಟ್ ಆಗಿದ್ದರೆ ಅದನ್ನು ಯಾವ ರೀತಿನ ನಾವು ಅನ್ಬ್ಲಾಕ್ ಮಾಡ್ಬೋದು ಅಂದ್ಬಿಟ್ಟು ಸುಮಾರು ಜನ ಕೇಳ್ತಾಯಿದ್ರು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಸೊ ಬೇಸಿಕಲಿ ಕ್ವಿಕ್ಕಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಯಾಕೆ ಅಕೌಂಟು ಬ್ಲಾಕ್ ಆಗುತ್ತೆ ಅಂತ. ಹೌವೆವರ್ ಅದ್ರ ಬಗ್ಗೆ ಒಂದು ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು ಚಾನಲಲ್ಲಿದೆ. ಯಾಕೆ ನೀವು ಬ್ಯಾಂಕ್ ಅಕೌಂಟ್ಸ್ಗಳು ಏನಿದೆ ಸೇವಿಂಗ್ ಅಕೌಂಟ್ಸ್ಗಳು ಫ್ರೀಸ್ ಆಗುತ್ತೆ ಅಂದ್ಬಿಟ್ಟು. ಸೊ ನಾನು ಇದರಲ್ಲಿ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ ನಿಮಗೆ. ಏನು ಅಂತಂದರೆ ಬೇಸಿಕಲಿ ನಿಮ್ಮ ಅಕೌಂಟ್ ಯಾಕೆ ಬ್ಲಾಕ್ ಆಗುತ್ತೆ ಅಂದರೆ ಅನ್ಅಥರೈಸ್ಡ್ ಒಂದು ದುಡ್ಡು ಏನು ಬರುತ್ತೆ ನಿಮ್ಮ ಅಕೌಂಟ್ಗೆ. ಲೈಕ್ ಇವಾಗ ಸ್ಪೆಷಲಿ ಅಂತಂದರೆ ಈ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ಸ್ಗಳಾಗಲಿ ಅಥವಾ ಆನ್ಲೈನ್ ಗೇಮಿಂಗ್ ಯಾವುದೇ ಅಪ್ಲಿಕೇಶನ್ಸ್ಗಳಾಗಲಿ, ಸ್ಪೆಷಲಿ APK ಡೌನ್ಲೋಡ್ ಏನು ಮಾಡ್ಕೊತೀರ ನೀವು ಗೂಗಲಿಂದ, ಅಂದರೆ ಪ್ಲೇಸ್ಟೋರಲ್ಲಿ ಇಲ್ಲದೇ ಇರುವಂಥ ಅಪ್ಲಿಕೇಶನ್ಸ್ಗಳನ್ನ ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು APK ಯಾರೋ ನಿಮಗೆ ವಾಟ್ಸಪ್ಪಲ್ಲಿ ಬಂದಿರುತ್ತೆ ಅಥವಾ ನಿಮ್ಮ ಯಾರೋ ರೆಫರ್ ಮಾಡಿರ್ತಾರೆ, ಯಾತೋ ಫ್ರೆಂಡ್ ಸರ್ಕಲಲ್ಲಿ ರೆಫರ್ ಮಾಡಿರ್ತಾರೆ, ಎಲ್ಲೋ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಯಾವನೋ ಒಬ್ಬ ಇನ್ಫ್ಲುಯೆನ್ಸರ್, ಥರ್ಡ್ ಕ್ಲಾಸ್ ಇನ್ಫ್ಲುಯೆನ್ಸರು. ನಾನು ಸುಮಾರು ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಅವ್ರು ಏನು ಮಾಡ್ತಾರೆ ಅಂದರೆ ಒಳ್ಳೆ ದುಡ್ಡು ತೊಗೊಂಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಲಿಂಕನ್ನು ಕೊಡ್ತಾರೆ, ಬಾಯೋದಲ್ಲಿ ಲಿಂಕ್ ಇದೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಅದು ಪ್ಲೇಸ್ಟೋರಲ್ಲಿ ಇರೋದಿಲ್ಲ, ಅದು ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ನ ಮಾಡ್ಕೊತೀರ. ಅದನ್ನು ಡೌನ್ಲೋಡ್ ಮಾಡ್ಕೊತೀರ APK ಸ್ಟೈಲು. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮಗೆಲ್ಲ ಪರ್ಮಿಷನ್ಸ್ ಕೊಟ್ಬಿಟ್ಟು ಅದರಲ್ಲಿ ನೀವು ಗೇಮ್ಗಳನ್ನ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಬಟ್ ಅದೇನು ಮಾಡುತ್ತೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಆಸೆ ಹಚ್ತಾರೆ, ದುಡ್ಡು ಕೊಡ್ತಾರೆ ಅವರು. ಬೇಸಿಕಲಿ ಸ್ಟಾರ್ಟಿಂಗಲ್ಲಿ ನಿಮಗೆ 1000 ಆದರೆ 2000 ಬರುತ್ತೆ, 2000 ಆದರೆ 3000 ಬರುತ್ತೆ, 3000 ಆದರೆ 4000 ಬರುತ್ತೆ. ನೀವು ಒಂದೇ ಸರಿ ಏನು ಮಾಡ್ತೀರಲ್ಲ ಲಾಸ್ಟ್ಗೆ 4000 ಒಳ್ಳೆ ಕಾಸು ಬರ್ತಾ ಇದೆಯಲ್ಲ ಅಂದ್ಬಿಟ್ಟು 4000 ಹಾಕ್ತಾರೆ. ಅವಾಗ ಏನು ಮಾಡ್ತಾರೆ, ತೊಗೊಂಡ್ಬಿಡ್ತಾರೆ, 8000 ತೊಗೊಂಡ್ಬಿಡ್ತಾರೆ, 4 ಹೋಗ್ಬಿಡುತ್ತೆ. ಆಮೇಲೆ ನಿನಗೆ ಮತ್ತೇನು ಮಾಡ್ತಾರೆ, 4 ಹೋಯ್ತು 8 ಹಾಕ್ತಾರೆ, 8 ತೊಗೊತಾರೆ. ಸೊ ಈ ರೀತಿ ಅಪ್ಲಿಕೇಶನ್ಸ್ಗಳು ಆಗ್ತಾರೆ. ನಾನು ಸ್ಪೆಷಲಿ ಹೇಳಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಏನು ಕ್ರಿಯೇಟರ್ಸ್ ಇರ್ತಾರೆ ಅವರನ್ನು ಸ್ಪೆಷಲಿ ಬಾಯೋದಲ್ಲಿ ಲಿಂಕ್ ಇದೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಅದು ಸ್ಕ್ಯಾಮೇ ಅಂದ್ಕೊಳ್ಳಿ, ರೈಟ್? ಅದು ಸ್ಕ್ಯಾಮೇ ಅಂದ್ಕೊಳ್ಳಿ, ಯಾವತ್ತೂ ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಈವನ್ ನಾಳೆ ದಿವಸ ನಾನೇ ಇನ್ಸ್ಟಾಗ್ರಾಮಲ್ಲಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಅಕೌಂಟ್ ಇಲ್ಲ, ನಾನು ಇನ್ಸ್ಟಾಗ್ರಾಮ್ ಅಷ್ಟೊಂದು ಯೂಸು ಮಾಡೋದಿಲ್ಲ. ಈ ಅಕೌಂಟ್ ಅಂದರೆ ಅದು ಅಫಿಷಿಯಲ್ ಚಾನಲ್ದು ಒಂದು ಅಕೌಂಟ್ ಇದೆ. ಬಟ್ ಅದನ್ನು ರೀಸೆಂಟಾಗಿ ಯಾರಾದರೂ ಫಾಲೋ ಮಾಡಿದರೆ ಮಾಡ್ಕೊಳ್ಳಿ. ಬಟ್ ಆದರೆ ಅದರಲ್ಲಿ ಈವನ್ ನಾನೇ ಬಂದು ಹೇಳಿದ್ರು ಕೂಡ ನೀವು ಅದನ್ನು ಡೌನ್ಲೋಡನ್ನು ಇಂಥ ಅಪ್ಲಿಕೇಶನ್ನ ಮಾಡೋಕ್ಕೆ ಹೋಗಬೇಡಿ, ರೈಟ್? ಇನ್ನೊಂದು ಏನು ಅಂತಂದರೆ ಇಂಥ ಒಂದು ಅಪ್ಲಿಕೇಶನ್ಸ್ಗಳನ್ನ ನೀವು ಆಡ್ಬಿಟ್ಟು ಆ ಒಂದು ಅಪ್ಲಿಕೇಶನ್ಸ್ಗಳಿಂದ ನಿಮ್ಮ ಅಕೌಂಟಲ್ಲಿ ಡೌನ್ಲೋಡ್ ಮಾಡಿಕೊಂಡಾಗ ಅಲ್ಲಿ ಕೂಡ ಅಂಥ ಒಂದು ಸಂದರ್ಭದಲ್ಲೂ ರಿಸ್ಟ್ರಿಕ್ಷನ್ ಆಗುತ್ತೆ. ಆಮೇಲೆ ಲೀನ್ ಅಮೌಂಟ್ ಅಂತ ಏನು ಹೇಳ್ತೀವಿ ನಾವು, ಲೀನ್ ಅಮೌಂಟ್ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಮಾಡಿದರೆ ಅದರಲ್ಲಿ ಹೋಗಿ ನೋಡ್ಬೋದು. ಲೀನ್ ಅಮೌಂಟಲ್ಲಿ ಇದ್ದಾಗೂ ಕೂಡ ಏನಿದೆ ನಿಮ್ಮ ಅಕೌಂಟು ಬ್ಲಾಕ್ ಆಗುವಂಥ ಚಾನ್ಸಸ್ ಇರುತ್ತೆ, ರೈಟ್? ಸೊ ಅದಕ್ಕೋಸ್ಕರ ನಿಮ್ಮ ಆನ್ಲೈನ್ ಗೇಮಿಂಗ್ ಆಗಿರಲಿ, ಆನ್ಲೈನ್ ಯಾವುದೋ ಒಂದು ಕ್ರಿಕೆಟ್ ಬೆಟ್ಟಿಂಗು, ಆ ಬೆಟ್ಟಿಂಗು ಹಾಳುಗಳು ಸುಮಾರು ನಿಮಗೆ ರೆಫರ್ ಮಾಡ್ತಾ ಇರ್ತಾರೆ. ವಾಟ್ಸಪ್ಪಲ್ಲೆಲ್ಲ ಇಂಥ ಲಿಂಕ್ಸ್ಗಳು ಬರ್ತಾ ಇರುತ್ತೆ, ನನಗೆ ಗೊತ್ತಿದೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನಗಳು ಇವತ್ತು 24/7 ಸ್ಕ್ರಾಲ್ ಮಾಡ್ತಾನೆ ಇರ್ತಾರೆ. ಸೊ ಅವರಲ್ಲಿ ಅವರೊಂದು ಸೋ ಕಾಲ್ಡ್ ಫೇವ್ರೇಟ್ ಇನ್ಫ್ಲುಯೆನ್ಸರ್ ಇರ್ತಾರೆ, ಅವ್ರಿಗೆ ಟೋಪಿ ಹಾಕ್ತಾ ಇರ್ತಾರೆ, ರೈಟ್? ಸೊ ಅದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಲ್ಲ ಅಂತಂದರೆ ಇದೇ ರೀತಿ ಸುಮಾರು ಅಕೌಂಟ್ಸ್ಗಳನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಸುಮಾರು ಜನಗಳು ಕಮೆಂಟ್ ಮಾಡ್ತಾಯಿದ್ರು, ನನ್ನ ಅಕೌಂಟು ಲೀನ್ ಅಮೌಂಟ್ ಆಗಿದೆ, 60,000 ಆಗಿದೆ, 4,000 ಆಗಿದೆ, ಕಿಶಿದು 10,000 ಆಗಿದೆ, ಯಾರ್ದು 20,000 ಆಗಿದೆ, ಈ ಥರ ಬ್ಲಾಕ್ ಆಗಿದೆ. ಕೆಲವೊಬ್ರದ್ದು ಸೈಬರ್ ಕಂಪ್ಲೇಂಟ್ ಕೂಡ ಆಗಿದೆ. ಸೊ ಅದಕ್ಕೇ ಈ ರೀತಿ ನಾನು ಹೇಳ್ತಾ ಇರೋದು. ಅಂಥ ಒಂದು ಈ ಕಾರಣಕ್ಕಾಗಿಯೇ ಈ ಒಂದು ಅಪ್ಲಿಕೇಶನ್ಸ್ಗಳೇನಿದೆ ಅದರಿಂದನೇ ನೀವು ಅನ್ಅಥರೈಸ್ಡ್ ಫಂಡ್ ಬರೋದಾಗಲಿ ಹೋಗೋದಾಗಲಿ, ಈ ಥರ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ಆದರೆ ನಿಮ್ಮ ಅಕೌಂಟು ಬ್ಲಾಕ್ ಆಗುತ್ತೆ. ಲೀನ್ ಅಮೌಂಟು ಕೂಡ ಆಗುತ್ತೆ, ರೈಟ್? ಸೊ ನೀವು ಲೋನ್ ತೊಗೊಂಡಿರ್ತೀರ, ಲೋನ್ ಕ್ಲಿಯರ್ ಮಾಡೋಕ್ಕಾಗಿಲ್ಲ, ಸೊ ಅಂಥ ಒಂದು ಸಂದರ್ಭದಲ್ಲೂ ಕೂಡ ಲೀನ್ ಅಮೌಂಟ್ ಆಗುತ್ತೆ. ಸೊ ಆ ವಿಡಿಯೋ ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಕಂಪ್ಲೀಟಾಗಿ ಅದರಲ್ಲಿ ವಿವರಿಸಿದ್ದೀನಿ ನಾನು ಯಾವ ರೀತಿ ನಿಮ್ಮ ಅಕೌಂಟು ಬ್ಲಾಕ್ ಆಗುತ್ತೆ ಅಂದ್ಬಿಟ್ಟು ಆ ವಿಡಿಯೋನ ನೋಡ್ಕೊಳ್ಳಿ, ರೈಟ್? ಯಾಕೆ ಲೀನ್ ಅಮೌಂಟ್ ಆಗುತ್ತೆ ಅಂದ್ಬಿಟ್ಟು. ಬಟ್ ಇವಾಗ ಆಗಿರೋದನ್ನು ಯಾವ ರೀತಿ ಅನ್ಬ್ಲಾಕ್ ಮಾಡೋದು? ಸೊ ಅನ್ಬ್ಲಾಕ್ ಮಾಡೋದು ತುಂಬಾ ಈಸಿ. ಏನು ಅಂತಂದರೆ ಫಸ್ಟ್ ನೀವು ರೀಸನ್ ತಿಳ್ಕೊಳ್ಳಿ, ಯಾಕೋಸ್ಕರ ಬ್ಲಾಕ್ ಆಗಿದೆ ಅಂದ್ಬಿಟ್ಟು. ರೀಸನ್ ಏನಕ್ಕಂತಂದ್ರೆ ನೀವು ರೀಸನ್ ಎಲ್ಲಿ ತಿಳ್ಕೊಬೇಕು ಅಂತಂದರೆ ನಿಮ್ಮ ನಿಮ್ಮ ಬ್ರ್ಯಾಂಚ್ ಏನಿರುತ್ತೆ ಹೋಮ್ ಬ್ರ್ಯಾಂಚು, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಅಕೌಂಟು ಎಷ್ಟು ಲೀನ್ ಆಗಿದೆ ಅಮೌಂಟು, ನಿಮಗೆ ಅದು ನೆಟ್ ಬ್ಯಾಂಕಿಂಗ್ ಇದೇ ಇರುತ್ತೆ ಎಲ್ಲರ ಹತ್ರನೂ, ಅದನ್ನು ತೋರಿಸಿ ಈ ಅಮೌಂಟು ಇಷ್ಟು ಲೀನ್ ಆಗಿದೆ, ಯಾವ ಕಾರಣಕ್ಕಾಗಿ ಆಗಿದೆ ಅಂದ್ಬಿಟ್ರೆ ಅವ್ರು ನಿಮಗೆ ಕಾರಣ ಹೇಳ್ತಾರೆ. ಲೀನ್ ಅಮೌಂಟ್ ಆಗಿರೋದು ಅಥವಾ ಇಲ್ಲ ಅಕೌಂಟ್ ಬ್ಲಾಕ್ ಆಗಿರೋದು. ಸುಮಾರು ಜನಗಳು ಇತ್ತೀಚಿನ ಅಕೌಂಟ್ ಬ್ಲಾಕ್ ಆಗೋದು ಏನು ಅಂತಂದರೆ KYC ಅಪ್ಡೇಟೇಷನ್ಗೋಸ್ಕರನೂ ಬ್ಲಾಕ್ ಆಗುತ್ತೆ.
KYC ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಸುಮಾರು 10-12 ವರ್ಷಗಳ ಹಳೆ ಅಕೌಂಟ್ ಇದೆ, ಅದು KYC ಅಪ್ಡೇಟ್ ಮಾಡಿಲ್ಲ ಅಂದರೆ ಅಂಥ ಸಂದರ್ಭದಲ್ಲೂ ಕೂಡ ಬ್ಲಾಕ್ ಆಗುತ್ತೆ. ಸೊ ಅದೇ ಕಾರಣಕ್ಕೋಸ್ಕರ ನೀವೇನು ಅಂತಂದರೆ ಫಸ್ಟ್ ರೀಸನ್ ತಿಳ್ಕೊಳ್ಳಿ. ರೀಸನ್ ತಿಳ್ಕೊಂಡು ಆದಮೇಲೆ ಏನಿದೆ ನೀವು ಅದರ ಅಕಾರ್ಡಿಂಗ್ಲಿ ಆ್ಯಕ್ಟ್ ಮಾಡಿ. ಒಂದು ವೇಳೆ ಸೈಬರ್ ಕ್ರೈಮ್ದು ಕಂಪ್ಲೇಂಟ್ ಆಗಿದ್ದರೆ, ಕಂಪ್ಲೇಂಟ್ ಬಂದ್ಬಿಟ್ಟು ಆ ರೀತಿ ಒಂದು ಸ್ಟೇ ಆಗಿದ್ದರೆ ನೀವೇನಂತಂದರೆ ಸೈಬರ್ ಕಂಪ್ಲೇಂಟ್ ನೀವು ಮಾಡಿದ್ದಾಗಲಿ ಅಥವಾ ಬೇರೆ ಯಾರಾದರೂ ಮಾಡಿರೋದಾಗಲಿ, ಸೊ ಅಂಥ ಒಂದು ಸಂದರ್ಭದಲ್ಲಿ ನೀವು ಇನ್ವೆಸ್ಟಿಗೇಷನ್ IO ಅಂತ ಇರ್ತಾರೆ. IO ಅಂತಂದರೆ ಈ ಒಂದು ಏನು ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ ನೀವು ಹಾಕಿರುವಂಥ ಒಂದು ಕಂಪ್ಲೇಂಟ್ ಸೈಬರ್ದು, ಅದರ ಆಫೀಸರು. ಸೊ IOಗೆ ಭೇಟಿ ಮಾಡಿ. ಹತ್ತಿರದ ಪೊಲೀಸ್ ಸ್ಟೇಷನ್ ಏನಿರುತ್ತೆ, ಯಾವುದು ಅಥರೈಸ್ಡ್ ಒಂದು ಜುರಿಡಿಕ್ಷನ್ ಯಾವುದು ಇರುತ್ತೆ, ಆ ಜುರಿಡಿಕ್ಷನಲ್ಲಿ ಹೋಗ್ಬಿಟ್ಟು ಆ ಪೊಲೀಸ್ ಅವರಿಗೆ IO ಏನಿರ್ತಾರೆ ಅವ್ರಿಗೆ ಭೇಟಿಯಾಗಿ ಏನೊಂದು ಕೇಸದ ಒಂದು ಸ್ಟೇಟಸ್ ಏನಿದೆ, ಯಾವ ರೀತಿ ಇದನ್ನು ಅನ್ಬ್ಲಾಕ್ ಮಾಡಬೇಕು, ಎಲ್ಲಿವರೆಗೆ ಬಂದಿದೆ, ಸೊ ಫುಲ್ ಡೀಟೇಲ್ಸನ್ನು ಅವ್ರ ಜೊತೆ ನೀವು ತಿಳ್ಕೊಬೋದು. ಒಂದು ವೇಳೆ ಸೈಬರ್ ಕಂಪ್ಲೇಂಟ್ ಆಗಿದ್ರೆ. ಇಲ್ಲ ಅಂತಂದರೆ ಮಾಮೂಲಿ ನಿಮ್ಮ ಒಂದು ಏನಿದೆ ಬ್ಯಾಂಕೇ ಏನಿದೆ ಅದು ಅನ್ಫ್ರೀಸ್ ಮಾಡುತ್ತೆ. ಕ್ಲೀನ್ ಅಮೌಂಟು ನೀವು ಪೇ ಮಾಡಿ ಯಾವುದಾದ್ರೂ ಹೋಲ್ಡ್ ಆಗಿದ್ದರೆ ಅದು ಆಗುತ್ತೆ. ಇಲ್ಲ ಅಥವಾ KYCಗೋಸ್ಕರ ಆಗಿದ್ದರೆ KYCನ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ರೆ ಅಲ್ಲಿ ಅವರು ಅನ್ಫ್ರೀಸ್ ಮಾಡಿಕೊಡ್ತಾರೆ. ವಿತಿನ್ 3-4 ಡೇಸಲ್ಲಿ ಅನ್ಫ್ರೀಸ್ ಆಗುತ್ತೆ. ಒಂದು ವೇಳೆ ಕಂಪ್ಲೇಂಟ್ ಆಗಿದ್ದರೆ ಮಾತ್ರ ನೀವು ಹೇಳಿದ್ರೆ IO ಹತ್ರ ಹೋಗಬೇಕಾಗುತ್ತೆ, ರೈಟ್? ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೆ ನಿಮ್ಮ ಹತ್ತಿರ. IO ಏನು ತಿಳ್ಕೊಳ್ಳಿ, ನಿಮಗೆ ಸೈಬರ್ ಕಂಪ್ಲೇಂಟ್ ನಿಮ್ಗೆ ನೋಟಿಸ್ ಬಂದಿರುತ್ತೆ. ಕಂಪ್ಲೇಂಟ್ ಆಗಿದ್ದರೆ ನಿಮ್ಗೆ ಒಂದು ನೋಟಿಸ್ ಬಂದಿರುತ್ತೆ. ಇಲ್ಲ ಬ್ಯಾಂಕ್ ಅವರು ಕೂಡ ನಿಮ್ಗೆ ಹೇಳ್ತಾರೆ ಯಾವ ರೀತಿ ಏನು ಸಂಬಂಧ, ಯಾವ ಜುರಿಡಿಕ್ಷನಲ್ಲಿ ಬರುತ್ತೆ ಪೊಲಿಟಿಷಿಯನ್ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ IOಗೆ ಭೇಟಿಯಾಗಿ ಸೊ ಏನೆಲ್ಲ ಕೇಸ್ ಸ್ಟೇಟಸ್ ಏನಿದೆ ತಿಳ್ಕೊಂಡು ಅದನ್ನು ಅನ್ಬ್ಲಾಕ್ನ ಮಾಡ್ಕೊಬೋದು. ಏನು ದೊಡ್ಡ ಸಮಸ್ಯೆ ಏನಿಲ್ಲ. ಸೊ ಬ್ಲಾಕ್ ಆಗಿದೆ, ಫ್ರೀಸ್ ಆಗಿದೆ ಅನ್ನೋ ಕಾರಣಕ್ಕೆ ದೊಡ್ಡ ಸಮಸ್ಯೆ ಏನಿಲ್ಲ, ಹೆದರು ಬಂತ ಅವಶ್ಯಕತೆ ಇಲ್ಲ. ಬಟ್ ಹಾಗೇ ಬಿಡಬೇಡಿ. ಸುಮಾರು ಜನ ಕೇಳ್ತಾ ಇದ್ರೆ ನಾವು ಹಾಗೆ ಬಿಟ್ಬಿಡ್ಬೋದು ಅಂದ್ಬಿಟ್ಟು ಹಾಗೆ ಬಿಡಕ್ಕೆ ಹೋಗಬೇಡಿ. ಅದನ್ನು ಕ್ಲಿಯರ್ ಕಾರಣ ತಿಳ್ಕೊಂಡು, ಯಾಕೆಂದರೆ ಚಿಕ್ಕ ಅಮೌಂಟ್ ಇರುತ್ತೆ, ಇಲ್ಲ 10,000 20,000 ಈ ಥರ ಚಿಕ್ಕ ಅಮೌಂಟ್ ಇದ್ದಾಗ ಹಾಗೆ ಬಿಡಬೇಡಿ. ಇಲ್ಲ ಅಂತಂದರೆ ಮುಂದೆ ನಿಮಗೆ ಫ್ಯೂಚರಲ್ಲಿ ಏನಾದರೂ ಲೋನ್ ತೊಗೊಳಕ್ಕೆ ಹೋದರೆ ನಿಮಗೆ ಕ್ರೆಡಿಟ್ ಸ್ಕೋರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ರೈಟ್? ಸೊ ಈ ರೀತಿ ಸಮಸ್ಯೆಗಳು ಬರ್ಬೋದು ಇನ್ ಫ್ಯೂಚರಲ್ಲಿ. ಸದ್ಯಕ್ಕೆ ಬರ್ತಿದ್ರೆ ಇನ್ ಫ್ಯೂಚರಲ್ಲಿ ಬರ್ಬೋದು. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ, ರೈಟ್? ನಿಮ್ಮ ಒಂದು ಸ್ಕೋರ್ ಏನಿದೆ, ಕ್ರೆಡಿಟ್ ಸ್ಕೋರ್ ಆಗಿರಲಿ ಅಥವಾ ಇನ್ನಿತರ ಸಿಬಿಲ್ ಸ್ಕೋರಲ್ಲೂ ಕೂಡ ಒಂದು ಕಪ್ಪು ಚುಕ್ಕಿಯಾಗಿ ಉಳಿಬಾರ್ದು. ಸೊ ಕ್ಲೀನಾಗಿರಬೇಕು. ಸೊ ಅದೇ ಕಾರಣಕ್ಕೋಸ್ಕರ ಅದನ್ನು ಅನ್ಫ್ರೀಸ್ನ ಮಾಡ್ಕೋಬೋದು. ಸೊ ಅನ್ಫ್ರೀಸ್ ಮಾಡ್ಕೊಳ್ಳೋಕೆ ನಿಮಗೆ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿ ಆಗಿದೆ. ಕಾರಣ ತಿಳ್ಕೊಳ್ಳಿ, ಬ್ಯಾಂಕಿಗೆ ಹೋಗಿ, ಆಮೇಲೆ ನಿಮ್ಮ IOಗೆ ಭೇಟಿಯಾಗಿ. ದ್ಯಾಟ್ಸ್ ಇಟ್. 2 ಆಪ್ಷನ್ ನೀವು ಮಾಡಿದ್ರೆ ನಿಮ್ಮ ಅಕೌಂಟು ಅನ್ಫ್ರೀಸ್ ಆಗಿ ಹೋಗುತ್ತೆ. ಸೊ ಇದ್ರ ಬಗ್ಗೆ ಇನ್ನೇನಾದರೂ ಕ್ವಶನ್ಸ್ಗಳಿದ್ದರೆ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಖಂಡಿತ ರಿಪ್ಲೈನ ಮಾಡ್ತೇನೆ ಗೈಸ್. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಕೊಡ್ತೀರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.